ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಂದು ರಾಮಾಯಣದ ಕಡೆಯ ಹಂತದಲ್ಲಿದ್ದೀವಿ. ಲಾಸ್ಟ್ ಎಪಿಸೋಡ್. ಎಲ್ಲರಿಗೂ ನನ್ನ ದೊಡ್ಡ ನಮಸ್ಕಾರ. ಲಾಸ್ಟಿಗೆ ಹೇಳೋದನ್ನು ಫಸ್ಟೇ ಹೇಳ್ತಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಇದುವರೆಗೂ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿದ್ದೀರಲ್ಲ ಅವ್ರಿಗೆಲ್ಲರಿಗೂ ನನ್ನ ದೊಡ್ಡ ನಮಸ್ಕಾರ. ಹಾಗೆ ಯಾರೆಲ್ಲ ನೋಡಿದ್ದೀರಲ್ಲ ಅವರೆಲ್ಲರೂ ಒಂದೊಂದು ಲೈಕ್ ಮಾಡಿದ್ದಿದ್ರೆ ನನಗೆ ಇನ್ನೂ ತುಂಬ ಖುಷಿ ಆಗೋದು. ಆದರೆ ಯಾರೊಬ್ಬರು ಲೈಕ್ ಮಾಡಿಲ್ಲ. 300 400 500 ತನಕ ವ್ಯೂವ್ಸ್ ಇದೆ, ಆದರೆ ಲೈಕ್ ಮಾತ್ರ ನಮ್ಮ ಮಾಮ ಒಬ್ಬರೇ ಮಾಡಿರೋದು. ಈ ಸಂದರ್ಭದಲ್ಲಿ ನಮ್ಮ ಮಾಮ, ನನ್ನ ತಮ್ಮ, ನಮ್ಮಮ್ಮ ಮತ್ತು ನನ್ನ ಗಂಡನ ನಾನು ತುಂಬ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವರೇ ನನಗೆ ಲೈಕ್ ಆಗಿರ್ಬೋದು, ತಪ್ಪಿದ್ದು ನೀನು ಮಾಡು ಅಂತ ಹೇಳ್ಬಿಟ್ಟು, ರಾಮಾಯಣ ಯಾರಾದ್ರೂ ಲೈಕ್ ಮಾಡಲಿ ಬಿಡಲಿ, ನಿನ್ನ ಕರ್ತವ್ಯ ಏನು ನೀನು ಮಾಡು, ಕೇಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ನಾನು ಹಾಗಾಗಿ ರಾಮಾಯಣನ ಇದುವರೆಗೂ ಮುಂದುವರಿಸಿದೆ. ಹಾಗೆ ನನಗೆ ತಿಳಿದೇ ಏನೇ ತಪ್ಪು ಮಾಡಿದ್ರು ದಯವಿಟ್ಟು ಕ್ಷಮಿಸಿ ಅಂತ ಬೇಡ್ತಾ, ರಾಮಾಯಣದ ಇವತ್ತು ಕಡೆಯ ಹಂತದಲ್ಲಿದ್ದೀವಿ. ಎಲ್ಲ ಸಬ್ಸ್ಕ್ರೈಬರ್ಸಿಗೂ ನಾನು ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಇದುವರೆಗೂ ನನಗೆ ಯೂಟ್ಯೂಬ್ ಚಾನಲ್ ಅವರು ನಿಜವಾಗ್ಲೂ ನನ್ನ ಈ ಚಾನಲ್ನ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನನಗೆ ಒಂದು ಯೂಟ್ಯೂಬಲ್ಲಿ ನಾನು ಒಬ್ಳು ಸೇರ್ಪಡೆ ಆಗಬೇಕು ಅಂತ ಇಷ್ಟ ಇದೆ, ಆದರೆ ಯಾವ ರೀತಿ ಅಂತ ನಂಗೆ ತಿಳಿದಿಲ್ಲ. ಆದರೆ ವಿಡಿಯೋವನ್ನು ಹಾಕಿ ಎಲ್ಲ ಜನಗಳು ನೋಡ್ತಾರೆ ಅನ್ನೋದೊಂದು ನನಗೆ ಗೊತ್ತಿತ್ತು. ಆಲ್ಮೋಸ್ಟ್ ಆಲ್ ನೋಡಿದ್ದಾರೆ, ನಂಗೆ ಅದು ಖುಷಿ ಇದೆ. ಎಲ್ಲ ನೋಡಿದವರು ಒಂದೊಂದು ಲೈಕ್ ಮಾಡಿದ್ರು, ನನಗೆ ತುಂಬ ಖುಷಿ ಆಗೋದು. ಅದನ್ನು ನಾನು ಮಿಸ್ ಮಾಡ್ಕೋತೀನಿ. ಹಾಗೆ ಇವತ್ತು ಲಾಸ್ಟ್ನೇ ಒಂದು ಹಂತದಲ್ಲಿದ್ದೀನಿ. ಎಲ್ಲರಿಗೂ ನನ್ನ ಕೋಟಿ ನಮಸ್ಕಾರ. ಹಾಗೆ ಇನ್ನು ಮುಂದೆ ಕೆಲವೊಂದು ವ್ರತಗಳ ಒಂದು ವೈಭವಲಕ್ಷ್ಮಿ ವ್ರತ ಇರ್ಬೋದು, ಮಂಗಳಗೌರಿ ವ್ರತ ಇರ್ಬೋದು, ಕೆಲವೊಂದು ವ್ರತಗಳು ಅಥವಾ ನೀತಿಕತೆಗಳು ಅಥವಾ ನಮ್ಮ ದೈನಂದಿನ ಜೀವನದ ವಿಡಿಯೋ ಹಾಕೋಕ್ಕೆ ನನಗಿಷ್ಟ ಇಲ್ಲ. ನಾವು ಕೂತ್ವಿ, ತಿಂದ್ವಿ, ಕುಡಿದ್ವಿ, ನಾನು ಅಲ್ಲಿಗೋದೆ ಇಲ್ಲಿಗೋದೆ ಅಂತ ಹೇಳೋಕ್ಕೆ ನನಗಿಷ್ಟ ಆಗಲ್ಲ. ಸೊ ನಾನು ಪರ್ಸ್ನಲ್ ವಿಡಿಯೋ ಮಾಡಲ್ಲ. ನಾನು ಯಾವ್ದಾದ್ರು ಒಂದು ವೆಕೇಷನಿಗೆ ಅಂತ ಪ್ಲ್ಯಾನ್ ಮಾಡಿ ಹೊರ್ಗಡೆ ಹೋಗಿದ್ದು ಪ್ಲೇಸ್ಮೆಂಟ್ ಆಗಿರ್ಬೋದು, ಅಥವಾ ಒಂದು ಹಬ್ಬ ಹುಣ್ಣಿಮೆದು ವಿಡಿಯೋಗಳನ್ನು ಶೇರ್ ಮಾಡಬೇಕು ಅಂತಿದ್ದೀನಿ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಇವತ್ತಿಂದ ನಂತರದಲ್ಲಿ ಅಂತ ಹೇಳ್ತಾ, ಈಗ 180ನೇ ಭಾಗಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. ಇಷ್ಟೋ ತನಕ ಏನಾದ್ರು ಜಾಸ್ತಿ ಮಾತಾಡಿದರೆ ಸಾರಿ. ಈಗ ಒಂದು ರಾಮಾಯಣದ 180ನೇ ಭಾಗದಲ್ಲಿ ಏನಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಅಯೋಧ್ಯೆಯ ಅರಮನೆಯಲ್ಲಿ ಶ್ರೀರಾಮಚಂದ್ರ ಪ್ರಭು ಮತ್ತು ಕಾಲನ ರೂಪದಲ್ಲಿ ಬಂದಿರುವ ಋಷಿಯ ನಡುವೆ ಮಾತುಕತೆ ನಡೀತಾ ಇದೆ. ಅದಕ್ಕೆ ಯಾವುದೇ ರೀತಿಯ ಭಂಗಗಳು ಬರಬಾರದೆಂದು ಲಕ್ಷ್ಮಣರು ದ್ವಾರಪಾಲಕರಂತೆ ಅಲ್ಲಿ ಕಾಯ್ತಾ ಇದ್ದಾರೆ. ಆ ಒಂದು ಸಮಯದಲ್ಲಿ ದೂರ್ವಾಸರು ಅಲ್ಲಿಗೆ ಬಂದಿದ್ದಾರೆ. ನಾನು ರಾಮನ ಬಳಿ ಮಾತನಾಡಬೇಕು ಅಂದಾಗ ಒಳಗಡೆ ಹೋಗಲು ಪ್ರವೇಶವಿಲ್ಲ ಎಂದು ಹೇಳಿದ ನಂತರ ಏನು ನಡೆಯುತ್ತೆ ಅನ್ನೋದು ಮುಂಭಾಗದಲ್ಲಿ ಬರುತ್ತೆ ಸ್ನೇಹಿತರೆ. ಇದನ್ನು ಕೇಳಿ ತಮ್ಮ ತಾಳ್ಮೆಯನ್ನು ಕಳೆದುಕೊಂಡ ದೂರ್ವಾಸರು ಬೆಂಕಿ ಕಾರುವ ಕಣ್ಣುಗಳೊಂದಿಗೆ ಕೂಗಿದರು. ಹೋಗು, ನಾನು ಇಲ್ಲಿಗೆ ಬಂದಿರುವುದನ್ನು ರಾಮನಿಗೆ ಕೂಡಲೇ ತಿಳಿಸು. ನೀನು ನನ್ನನ್ನು ನಿರ್ಲಕ್ಷಿಸುವಷ್ಟು ಮೂರ್ಖನಾದರೆ ನಾನು ರಾಮನನ್ನು, ಭರತನನ್ನು, ನಿನ್ನನ್ನು, ಸಂಪೂರ್ಣ ಇಕ್ಷ್ವಾಕು ಕುಲವನ್ನು ಮತ್ತು ಸಂಪೂರ್ಣ ಕೋಸಲ ರಾಜ್ಯವನ್ನೇ ಶಪಿಸುವೆನು. ಈ ಕೂಡಲೇ ಹೋಗು, ನನ್ನ ತಾಳ್ಮೆಯು ಕ್ಷೀಣಿಸುತ್ತಿದೆ ಎಂದರು. ರಾಮನ ಮತ್ತು ಕಾಲನ ಸಂಭಾಷಣೆಯನ್ನು ಭಂಗಗೊಳಿಸಿದ್ದಲ್ಲಿ ಅದು ತನ್ನ ಸಾವನ್ನು ತಂದೊಡ್ಡುವುದೆಂದು ತಿಳಿದಿದ್ದರೂ ದೂರ್ವಾಸರ ಶಾಪದ ಬಗ್ಗೆ ಆಲೋಚಿಸಿದ ಅವರು, ನಾನು ಒಬ್ಬನೇ ತೊಂದರೆಯನ್ನು ಅನುಭವಿಸುವುದು ಎಲ್ಲರ ನಾಶಕ್ಕೆ ಕಾರಣವಾಗುವುದಕ್ಕಿಂತ ಲೇಸು ಎಂದು ತೀರ್ಮಾನಿಸಿದರು. ಲಕ್ಷ್ಮಣನು ಆ ಕೊಠಡಿಯನ್ನು ಪ್ರವೇಶಿಸಿದಾಗ ದೂರ್ವಾಸರ ಆಗಮನದ ಬಗ್ಗೆ ತಿಳಿದ ರಾಮನು ಕಾಲನಿಂದ ಕೂಡಲೇ ಅನುಮತಿ ಪಡೆದು ಋಷಿಗಳನ್ನು ಭೇಟಿಯಾಗಲು ಹೊರಟನು. ದೂರ್ವಾಸರ ಮುನಿಗಳ ಮುಂದೆ ಕೈ ಜೋಡಿಸಿ ನಿಂತ ರಾಮನು, ಓಹೋ ಬ್ರಾಹ್ಮಣರಲ್ಲಿ ಶ್ರೇಷ್ಠ ಋಷಿಗಳೇ, ನಿಮ್ಮನ್ನು ಸಂತೃಪ್ತಿಗೊಳಿಸಲು ನಾನು ಏನು ಮಾಡಬಹುದು ಎಂದು ನನಗೆ ತಿಳಿಸಿ ಎಂದರು. ಆಗ ದೂರ್ವಾಸರು ಹೀಗೆ ಉತ್ತರಿಸಿದರು. ಓಹೋ ಧಾರ್ಮಿಕ ರಾಜನೇ, ನಾನು ಈಗ ತಾನೇ 1000 ವರ್ಷಗಳ ಉಪವಾಸವನ್ನು ಪೂರ್ಣಗೊಳಿಸಿರುವುದರಿಂದ ನೀನು ನನಗೆ ತಿನ್ನಲು ಏನನ್ನಾದರೂ ಕೊಡಬಲ್ಲೆಯೇನು ಎಂದರು. ಆಗ ರಾಮನು ದೂರ್ವಾಸರಿಗೆ ಅದ್ದೂರಿಯಾದ ಔತಣವನ್ನು ಏರ್ಪಡಿಸಿದನು ಮತ್ತು ಋಷಿಗಳು ಬಹಳವಾಗಿ ಸಂತೃಪ್ತಿಯನ್ನು ಹೊಂದಿದರು. ದೂರ್ವಾಸರು ನಿರ್ಗಮಿಸಿದ ಬಳಿಕ ಕಾಲನಿಗೆ ತಾನು ನೀಡಿದ್ದ ವಾಗ್ದಾನವನ್ನು ರಾಮನು ನೆನಪಿಸಿಕೊಂಡಾಗ ಒಂದು ಭಯಂಕರ ಶೋಕವು ಅವನನ್ನು ಆವರಿಸಿತು.
ತನಗೆ ಅತ್ಯಂತ ಆಪ್ತನಾದವನಿಂದ ಅಗಲಬೇಕಾದ ಭಯದಿಂದಾಗಿ ರಾಮನು ವಿಷಣ್ಣತೆಯಿಂದ ಶೂನ್ಯ ಮನಸ್ಕನಾಗಿ ನಿಂತುಕೊಂಡನು. ಆಗ ತನ್ನ ದುಃಖತಪ್ತನಾಗಿದ್ದ ಅಗ್ರಜನನ್ನು ಸಮೀಪಿಸಿದ ಲಕ್ಷ್ಮಣನು, ರಾಮನೇ, ವಿಧಿಯ ಅಧೀನದಲ್ಲಿರುವ ಅನಿವಾರ್ಯ ವಿಷಯಕ್ಕೆ ದುಃಖಿಸದಿರು. ಕರ್ತವ್ಯವನ್ನು ರಾಗದ್ವೇಷಗಳಿಲ್ಲದೆ ನಿರ್ವಹಿಸಬೇಕು. ಆದ್ದರಿಂದ ನನ್ನನ್ನು ಹಿಂಜರಿಯದೆ ಬಹಿಷ್ಕರಿಸಿ ನಿನ್ನ ವಾಗ್ದಾನವನ್ನು ಕಾಪಾಡು ಎಂಬುದಾಗಿ ಸಂತೈಸಿದನು. ತನ್ನ ಮಂತ್ರಿಗಳನ್ನು ಕರೆಸಿದ ರಾಮನು ಘಟಿಸುವುದೆಲ್ಲವನ್ನೂ ವಿವರಿಸಿ ಅವರ ಸಲಹೆಯನ್ನು ಕೇಳಿದನು. ಕಡೆಗೆ ಒಂದು ದೀರ್ಘ ಮೌನದ ಬಳಿಕ ವಸಿಷ್ಠರು ಹೀಗೆ ಹೇಳಿದರು: ನನ್ನ ಪ್ರಿಯ ರಾಮನೇ, ನನ್ನ ತಪಶ್ಶಕ್ತಿಯ ಬಲದಿಂದ ನಿನಗೆ ಆಗುತ್ತಿರುವುದೆಲ್ಲವನ್ನು ನಾನು ಮುಂಚಿತವಾಗಿಯೇ ಕಂಡುಕೊಂಡಿದ್ದೆನು. ಈಗ ನೀನು ನಿನ್ನ ಮಾತನ್ನು ನೆರವೇರಿಸಲೇಬೇಕು. ಇಲ್ಲವಾದಲ್ಲಿ ನೀನು ಜೀವನ ಪರ್ಯಂತ ಕಾಪಾಡಿಕೊಂಡು ಬಂದಿರುವ ಧರ್ಮವು ನಾಶವಾಗುವುದು. ಧರ್ಮ ತತ್ವಗಳು ನಶಿಸಿದಾಗ ಪ್ರಪಂಚವು ಕ್ರಮೇಣವಾಗಿ ನಾಶ ಹೊಂದುವುದು. ಆದ್ದರಿಂದ ಸತ್ಯವನ್ನು ಅನುಸರಿಸಿ ಲಕ್ಷ್ಮಣನನ್ನು ಬಹಿಷ್ಕರಿಸು ಎಂದರು. ಈ ವಿಷಯದ ಬಗ್ಗೆ ದೀರ್ಘವಾಗಿ ಆಲೋಚಿಸುತ್ತಿರುವಂತೆ ಕಂಡುಬಂದ ರಾಮನು, ಧರ್ಮಕ್ಕೆ ಬದ್ಧನಾಗಿರುವ ನಾನು ಲಕ್ಷ್ಮಣನನ್ನು ಅಯೋಧ್ಯೆಯಿಂದ ಬಹಿಷ್ಕರಿಸಲು ಆಜ್ಞೆ ನೀಡುತ್ತಿರುವೆನು ಎಂದು ಘೋಷಿಸಿದರು. ಮಂತ್ರಿಗಳೆಲ್ಲರೂ ರಾಮನ ನಿರ್ಣಯವನ್ನು ಸಮ್ಮತಿಸಿದಾಗ ಸರಯೂ ನದಿಯ ತೀರಕ್ಕೆ ಹೋದ ಲಕ್ಷ್ಮಣನು ಅಲ್ಲಿ ಯೋಗಾಚರಣೆಯಲ್ಲಿ ತನ್ನ ಮನಸ್ಸನ್ನು ಲೀನಗೊಳಿಸಿದನು. ನಂತರ ಸಮಯವು ಪಕ್ವವಾದಾಗ ದೇವೇಂದ್ರನು ಒಂದು ಸ್ವರ್ಗೀಯ ರಥದಲ್ಲಿ ಪ್ರತ್ಯಕ್ಷನಾದನು. ಗಂಧರ್ವರು ಆಡುತ್ತಾ ಅಪ್ಸರೆಯರು ನರ್ತಿಸುವಂತೆ ಸುಗಂಧಭರಿತ ಸುಮವೃಷ್ಟಿಯಾಯಿತು. ಈ ನಡುವೆ ಲಕ್ಷ್ಮಣನು ದೇವಲೋಕಕ್ಕೆ ಏರಿದನು. ಲಕ್ಷ್ಮಣನ ನಿರ್ಗಮನದ ಬಳಿಕ ಅವನ ಆದಿಯನ್ನೇ ಅನುಸರಿಸಲು ಬಯಸಿದ ರಾಮನು ಭರತನನ್ನು ರಾಜಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಲು ನಿರ್ಣಯಿಸಿದನು. ಆದರೆ ರಾಮನಿಲ್ಲದ ರಾಜ್ಯವನ್ನು ಅನುಭವಿಸುವುದಕ್ಕಿಂತ ಅವನನ್ನು ಕಾಡಿಗೆ ಅನುಸರಿಸುವುದೇ ಲೇಸೆಂದು ಬಗೆದ ಭರತನು ಸಿಂಹಾಸನವನ್ನು ಸ್ವೀಕರಿಸಲು ನಿರಾಕರಿಸಿದನು. ನಂತರ ರಾಜ್ಯವನ್ನು ತನ್ನ ಪುತ್ರರಲ್ಲಿ ವಿಭಜಿಸಿದ ರಾಮನು ಕುಶನಿಗೆ ಕೋಸಲದ ಉತ್ತರದ ಭಾಗವನ್ನು ಮತ್ತು ಲವನಿಗೆ ದಕ್ಷಿಣದ ಭಾಗವನ್ನು ಕೊಟ್ಟನು. ರಾಜ್ಯಾಭಿಷೇಕದ ನಂತರ ತನ್ನ ಅವಳಿ ಪುತ್ರರನ್ನು ಆಲಿಂಗಿಸಿದ ರಾಮನು ಅವರಿಗೆ ಅಪಾರ ಚಿನ್ನವನ್ನು, ರತ್ನಾಭರಣಗಳನ್ನು, ಸಾವಿರಾರು ರಥಗಳನ್ನು, ಅಸಂಖ್ಯಾತ ಕುದುರೆಗಳನ್ನು ಮತ್ತು ಆನೆಗಳನ್ನು ಉಡುಗೊರೆಯಾಗಿ ನೀಡಿದನು. ರಾಮನು ಕಾಡಿಗೆ ನಿವೃತ್ತನಾಗುವ ಉದ್ದೇಶವನ್ನು ಕೇಳಿದ ಪ್ರಜೆಗಳು ಅವನನ್ನು ಹಿಂಬಾಲಿಸಲು ಸಂಕಲ್ಪಿತರಾದರು. ಸನ್ನಿಹಿತವಾಗಿದ್ದ ರಾಮನ ಅಗಲಿಕೆಯಿಂದ ಉಂಟಾದ ದುಃಖವನ್ನು ಅವರಿಗೆ ತಡೆಯಲಾಗಲಿಲ್ಲ. ಶತ್ರುಘ್ನನೂ ಸಹ ರಾಮನನ್ನು ಅನುಸರಿಸಲು ದೃಢಮನಸ್ಕನಾದನು. ಹೀಗೆ ಭಗವಾನ್ ರಾಮನು ನಗರದಿಂದ ಹೊರಬಂದಾಗ ಒಂದು ದೊಡ್ಡ ಜನಸಮೂಹವೇ ಅವನನ್ನು ಅನುಸರಿಸಿತು. ಖಂಡಿತವಾಗಿ ತಮ್ಮ ಪ್ರೇಮ ಮತ್ತು ಭಕ್ತಿಯಿಂದಾಗಿ ಪ್ರತಿಯೊಂದು ಜೀವಿಯು ರಾಮನನ್ನು ಅನುಸರಿಸಿದಾಗ ಅಯೋಧ್ಯೆಯಲ್ಲಿ ಒಂದು ಪ್ರಾಣಿಯೂ ಕಾಣಿಸಲಿಲ್ಲ. ಮೌನವಾಗಿ ನಡೆದ ರಾಮನು ಈ ಲೋಕವನ್ನು ತ್ಯಜಿಸುವ ಸಿದ್ಧತೆಯೋ ಎಂಬಂತೆ ಸಂಪೂರ್ಣ ವೈರಾಗ್ಯ ಮತ್ತು ಉದಾಸೀನದ ಭಾವವನ್ನು ವ್ಯಕ್ತಪಡಿಸುತ್ತಿರುವುದನ್ನು ಎಲ್ಲರೂ ಕಂಡರು. ರಾಮನ ಶಕ್ತಿಗಳೆಲ್ಲವೂ ಮೂರ್ತ ರೂಪದಲ್ಲಿ ಪ್ರಕಟವಾದವು. ರಾಮನ ಬಲಬದಿಯಲ್ಲಿ ಶ್ರೀದೇವಿ ನಡೆದರೆ ಭೂದೇವಿ ಅವನ ಎಡಬದಿಯಲ್ಲಿ ನಡೆದಳು. ಶಕ್ತಿದೇವಿ ಮುಂದೆ ನಡೆದಳು ಮತ್ತು ಓಂಕಾರ, ಗಾಯತ್ರಿ ಮತ್ತು ವೇದಗಳು ಸೇರಿದಂತೆ ಇನ್ನಿತರ ಅನೇಕ ಶಕ್ತಿಗಳು ರಾಮನನ್ನು ಅನುಸರಿಸಿದರು. ಶತ್ರುಘ್ನ ಮತ್ತು ಅವನ ಕುಟುಂಬವು ಭರತನನ್ನು ಅನುಸರಿಸಿತು. ಯಜ್ಞಕುಂಡಕ್ಕೆ ರಕ್ಷಣೆ ನೀಡುವ ಬ್ರಾಹ್ಮಣರು ಅವರ ಮುಂದೆ ಬಂದರು. ನಂತರ ಪ್ರಜೆಗಳೆಲ್ಲರೂ ಅವರವರ ಸ್ಥಾನಗಳಿಗೆ ಅನುಗುಣವಾಗಿ ನಡೆದರು. ಎಲ್ಲ ಪ್ರಾಣಿಗಳು ಅವರನ್ನು ಅನುಸರಿಸಿದವು. ಸರಯೂ ನದಿಯ ತೀರಕ್ಕೆ ಬಂದ ರಾಮನು ಸ್ವಲ್ಪ ಸಮಯ ವಿರಮಿಸಿದನು. ಬ್ರಹ್ಮ ಹಾಗೂ ಇತರ ದೇವತೆಗಳು ತಮ್ಮ ಸ್ವರ್ಗೀಯ ರಥಗಳಲ್ಲಿ ನಭೋಮಂಡಲದಲ್ಲಿ ಪ್ರತ್ಯಕ್ಷರಾದಾಗ ಆಕಾಶವು ದಿವ್ಯ ತೇಜಸ್ಸಿನಿಂದ ಪ್ರಕಾಶಮಾನವಾಗಿತ್ತು ಮತ್ತು ಮಧುರ ಸುವಾಸನಾಭರಿತ ಮಂದಮಾರುತವು ಬೀಸಲಾರಂಭಿಸಿತು. ಗಂಧರ್ವರು ಮತ್ತು ಅಪ್ಸರೆಯರು ಹಾಡಿ ನರ್ತಿಸಿದಾಗ ದೇವತೆಗಳು ಪರಿಮಳಭರಿತ ಸ್ವರ್ಗೀಯ ಹೂಗಳನ್ನು ಮಲೆಗರೆದರು. ಭಗವಾನ್ ರಾಮನು ನೀರನ್ನು ಪ್ರವೇಶಿಸುತ್ತಿದ್ದಂತೆ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸಿದ ಬ್ರಹ್ಮದೇವನು, ಓಹೋ ಪ್ರಭುವೆ, ದೈವೋತ್ತಮ ಪರಮಪುರುಷನೇ,
ನೀನು ನಿನ್ನ ಭೂಮಂಡಲದ ಲೀಲೆಗಳನ್ನು ಪರಿಸಮಾಪ್ತಿಗೊಳಿಸುತ್ತಿದ್ದು ಈ ಭೌತಿಕ ಪ್ರಪಂಚದ ಹೊರಗಿರುವ ನಿನ್ನ ದಿವ್ಯ ಧಾಮಕ್ಕೆ ತೆರಳಲು ಸಿದ್ಧನಾಗುತ್ತಿರುವೆ. ಸನಾತನದ ಭಗವಾನ್ ವಿಷ್ಣುವಾಗಿರುವ ನೀನು ಅನೇಕ ಅವತಾರಗಳಲ್ಲಿ ಪ್ರಕಟವಾದರೂ ನಿನ್ನ ದೇಹವು ಅವಿಕಾರವಾಗಿದ್ದು ಮೂಲ ಸ್ವರೂಪದ್ದಾಗಿದೆ. ಸರ್ವ ಕಾರಣಗಳ ಕಾರಣನಾಗಿರುವ ನೀನು ಎಲ್ಲದರ ಆಧಾರವಾಗಿರುವೆ. ಪರಮ ಸತ್ಯ ಹಾಗೂ ಎಲ್ಲ ಸೃಷ್ಟಿಯ ಮೂಲನಾಗಿರುವ ಭಗವಂತನೇ, ಸರ್ವವು ನಿನ್ನ ಅಂಶ ಮಾತ್ರ. ನೀನು ಭೂಭಾರವನ್ನು ಕಳೆಯಲೆಂದು ಕೃಪೆ ತೋರಿ ಅವತರಿಸಿರುವೆ. ಆದ್ದರಿಂದ ನಾನು ನಿನಗೆ ನನ್ನ ಗೌರವಪೂರ್ವಕ ವಂದನೆಗಳನ್ನು ಪುನಃ ಪುನಃ ಸಲ್ಲಿಸುವೆನು ಎಂದನು. ಭರತ ಹಾಗೂ ಶತ್ರುಘ್ನರಿಂದ ಅನುಸರಿಸಲ್ಪಟ್ಟ ಭಗವಾನ್ ರಾಮನು ಆಧ್ಯಾತ್ಮಿಕ ಲೋಕದಲ್ಲಿರುವ ತನ್ನ ಸನಾತನ ಧಾಮಕ್ಕೆ ಹಿಂದಿರುಗಿದನು. ದಶರಥನ ಪುತ್ರರು ಮಾತ್ರವಲ್ಲದೆ ಅವರ ಎಲ್ಲ ಅನುಯಾಯಿಗಳು ಭಗವಾನ್ ರಾಮನು ಸನಾತನವಾಗಿ ವಾಸಿಸುವ ವೈಕುಂಠ ಲೋಕಕ್ಕೆ ತೆರಳಿದರು. ಇದು ದೇವೋತ್ತಮ ಪರಮಪುರುಷನಾದ ಭಗವಾನ್ ರಾಮಚಂದ್ರನ ಲೀಲೆಗಳ ಅಲೌಕಿಕ ವರ್ಣನೆಯು ಮುಕ್ತಾಯ. ಇದನ್ನು ರಾಮಾಯಣ ಎಂದು ಕರೆಯಲಾಗುತ್ತದೆ. ಇದನ್ನು ಮಹರ್ಷಿಗಳು ಭಕ್ತರು ಆದ ವಾಲ್ಮೀಕಿಯವರು ರಚಿಸಿದರು. ಈ ಮಹಾಕಾವ್ಯವನ್ನು ಪರಮಪುರುಷನಲ್ಲಿ ಸಂಶಯಾತೀತ ಶ್ರದ್ಧೆಯನ್ನುಳ್ಳವರು ಮಾತ್ರ ಸ್ತುತಿಸಬೇಕು, ಏಕೆಂದರೆ ಇದು ಭಗವಾನ್ ವಿಷ್ಣುವಿನಿಂದ ಅಭಿನ್ನವಾಗಿರುವುದು. ಇದರ ಒಂದು ಶ್ಲೋಕವನ್ನು ಆಲಿಸಿದರೂ ದಿನದಲ್ಲಿ ಎಸಗಿರುವಂತಹ ಎಲ್ಲ ಪಾಪಗಳು ನಾಶವಾಗುವವು. ಆದ್ದರಿಂದ ಜನನ ಮರಣಗಳ ಚಕ್ರದಿಂದ ಮುಕ್ತಿ ಹೊಂದಲು ಇಚ್ಛಿಸುವವರು ಈ ಶ್ರೇಷ್ಠ ದಿವ್ಯ ಸಾಹಿತ್ಯವನ್ನು ಸದಾ ಆಸ್ವಾದಿಸುವರು. ರಾಮಾಯಣದ ಪಠಣವು ಒಬ್ಬನಿಗೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಎಲ್ಲ ಫಲಗಳನ್ನು ಪ್ರಸಾದಿಸುತ್ತವೆ ಹಾಗೂ ಅದಕ್ಕಿಂತ ಹೆಚ್ಚಾಗಿ ಒಬ್ಬಾತನನ್ನು ತನ್ನ ಜೀವನದ ಅಂತಿಮ ಗುರಿಯಾದ ಭಗವತ್ ಪ್ರೇಮದ ವೃದ್ಧಿಯಲ್ಲಿ ಪ್ರಗತಿ ಹೊಂದಲು ಸಹಾಯ ಮಾಡುತ್ತದೆ. ಈ ಗ್ರಂಥದ ಓದುಗರಿಗೆ ಮಂಗಳವಾಗಲಿ ಮತ್ತು ಆಲಿಸಿದವರಿಗೂ ಮಂಗಳವಾಗಲಿ. ಭಗವಾನ್ ರಾಮಚಂದ್ರ ಹಾಗೂ ಸೀತಾಮಾತೆಯರ ಅಲೌಕಿಕ ಸ್ವರೂಪವು ಅವರ ಹೃದಯದಲ್ಲಿ ಚಿರಸ್ಥಾಯಿಯಾಗಲಿ. ಓಂ ತತ್ ಸತ್. ಸ್ನೇಹಿತರೆ, ರಾಮಾಯಣದ 180ನೇ ಭಾಗವನ್ನು ನಾನೆಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.